ಉಪವಾಸ ಇದ್ದರೂ ನಿಮಗೆ ತಡೆಯುತ್ತೆ. ಆದರೆ ನಾನು ವಯಸ್ಸಾದವನು, ನಾ ಏನಾದ್ರು ಉಪವಾಸ ಮಾಡಿದ್ರೆ ಇಲ್ಲೇ ಬಿದ್ದು ಹೋಗ್ತೀನಿ. ಈಗೇನು ಊಟ ಮಾಡ್ತೀರಾ ಇಲ್ವಾ ನೀವು? ಅಯ್ಯೋ ತಾತ, ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ನಮ್ಮಿಂದ ನೀವ್ಯಾರು ಉಪವಾಸ ಇರೋದು ಬೇಡ, ನಾವು ಊಟ ಮಾಡ್ತೀವಿ. ಇದು ಒಳ್ಳೆ ಮಕ್ಕಳ ಲಕ್ಷಣ. ಅಮ್ಮ, ಇವ್ರಿಗೆ ಮಾತ್ರ ತಿನ್ನಿಸ್ತಿದ್ದೀರಾ? ನಾನೇನು ತಪ್ಪು ಮಾಡಿದ್ದೆ? ನನಗೂ ಕೈ ತುತ್ತು ಹಾಕ್ಬೋದಲ್ವಾ? ಅದಕ್ಕೇನಮ್ಮ, ಇಬ್ರಿಗೂ ನಾನೇ ಕೈ ತುತ್ತು ಮಾಡಿಕೊಡ್ತೀನಿ. ತುಳಸಿ, ಇವ್ರನ್ನ ನೋಡ್ತಾ ಇದ್ರೆ ನಾನು ಕೈ ತುತ್ತು ತಿನ್ಬೇಕು ಅಂತ ಅನ್ನಿಸ್ತಿದೆ. ನೀ ಏನೇ ಹೇಳು, ಆ ಕೈ ತುತ್ತಲ್ಲಿರೋ ರುಚಿನೇ ಬೇರೆ. ಅಮ್ಮ, ನಿಮ್ಮ ಕೈ ತುತ್ತು ಅಮೃತ ಇದ್ದ ಹಾಗೆ, ಅದನ್ನ ಯಾರಾದರೂ ಮಿಸ್ ಮಾಡ್ಕೊಳಕ? ಈಗಲೂ ತುಂಬಾ ಆಸೆ ಆಗ್ತಿದೆ. ನಂಗೂ ಕೊಡಮ್ಮ. ಪಾಪು, ತಗೋ. ಇಲ್ಲ, ನನಗೇನು ಬೇಕಾಗಿಲ್ಲ, ನಾನೇ ಊಟ ಮಾಡ್ತೇನೆ. ಏನ್ ಹೇಳ್ತಿದ್ಯಾ ಸಮರ್? ಅಮ್ಮನ ಕೈ ತುತ್ತು ತಿನ್ನೋದಕ್ಕೆ ಪುಣ್ಯ ಮಾಡಿರಬೇಕು. ಹೌದು, ತಾಯಿ ಕೈ ತುತ್ತು ದೇವ್ರ ಪ್ರಸಾದಕ್ಕೆ ಸಮಾನ. ತಾಯಿ ಕೈಯಿಂದ ತುತ್ತು ಸಿಗೋಕ್ಕೆ ಅದೃಷ್ಟ ಮಾಡಿರಬೇಕು. ದಂಡ್ಪಿಂಡ, ಈ ಬಿಂಕ ಬಿಗುಮಾನನೆಲ್ಲ ಮೂಟೆ ಕಟ್ಟಿಟ್ಟು ಅಮ್ಮ ಕೈ ತುತ್ತು ಹಾಕ್ತಾ ಇದ್ದಾಳೆ. ಊಟ